ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮುಂದಿನ 3 ತಿಂಗಳ ಎನರ್ಜಿ ಹೇಗಿರುತ್ತೆ, ನೆಕ್ಸ್ಟ್ 3 ಮಂತ್ಸ್ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೇಗಿರುತ್ತೆ, ಹಾಗೂ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಲವ್ ಲೈಫ್ ಹೇಗಿರುತ್ತೆ, ಈ ಎಲ್ಲ ಕುರಿತಾಗೂ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಹಾಗೂ ಒಂದಷ್ಟು ಏಂಜಲ್ ಮೆಸೇಜಸ್, ನೀವು ನಂಬುವ ದೈವದಿಂದ ಯಾವ ರೀತಿಯಾದ ಮೆಸೇಜಸ್ ನಿಮಗೆ ತಲುಪುವುದಿದೆ, ಅದೆಲ್ಲ ನಾನು ನಿಮ್ಗೆ ರೀಡಿಂಗ್ ನಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆ. 2 ಕಾರ್ಡ್ ಪೈಲ್ ಇದೆ, 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ 2 ಕಾರ್ಡ್ ಪೈಲ್ ಇದೆ, 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಮ್ಗೆ ಯಾವ್ದು ಕನೆಕ್ಟ್ ಆಗುತ್ತೆ, ನಿಮ್ಗೆ ಯಾವ್ದು ರೆಸನೇಟ್ ಅನ್ಸುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ 3 ಮಂತ್ಸ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನೆಕ್ಸ್ಟ್ 3 ಮಂತ್ಸ್ 3 ತಿಂಗಳು ಹೇಗಿರುತ್ತೆ, ನಿಮ್ ಲೈಫ್ ನಲ್ಲಿ ಏನ್ ಬದಲಾವಣೆಗಳು ಬರುತ್ತೆ, ಆನ್ ದ ಹೋಲ್ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ 3 ತಿಂಗಳು, ಈ ಎಲ್ಲ ಕುರಿತಾಗೂ ರೀಡಿಂಗ್ ನ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಿದ್ದೀನಿ. ಲೈಕ್ ನೆಕ್ಸ್ಟ್ 3 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಆಗುತ್ತೆ ಅಂದ್ರೆ ವಾಟ್ ಈಸ್ ಕಮಿಂಗ್ ಅಪ್. ಓಕೆ, 3 ತಿಂಗಳು ನಿಮ್ ಲೈಫ್ ನಲ್ಲಿ ಏನಾಗುತ್ತೆ, ಫ್ಯೂಚರ್ ಹೇಗಿರುತ್ತೆ, ಇದ್ರ ಕುರಿತಾಗಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ ನಾನು. ಮತ್ತು ಗೈಡೆನ್ಸ್, ಏಂಜಲ್ ಗೈಡೆನ್ಸ್ ಏನಾಗಿದೆ, ಗೈಡೆನ್ಸ್ ಏನಿದೆ, ಏಂಜಲ್ಸ್ ಇಂದ ಯಾವ ರೀತಿಯಾದ ಗೈಡೆನ್ಸ್ ಇದೆ. ಸೊ 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. 8 ಆಫ್ ಸ್ಪೋರ್ಟ್ಸ್ ಸೆಂಟರ್ಡ್ ಎನರ್ಜಿ ಆಗಿದೆ. ಸೊ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇರುತ್ತೆ, ನೀವು ಮೆಂಟಲಿ ಇಮೋಷನಲಿ ಪ್ರಿಪೇರ್ ಆಗಿರ್ಬೇಕಾಗತ್ತೆ. 3 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತು ಕೋರಿ ಶೆಲ್ ಅಬಾಂಡೆನ್ಸ್ ಬರ್ತಾ ಇದೆ, ಅಬಾಂಡೆನ್ಸ್ ಮೆಸೇಜ್ ಆಗಿದೆ. ಹಾಗೂ ಡೆಸ್ಟಿನಿ ಕೂಡ ಬರ್ತಾ ಇದೆ. ಸೊ ಕೆಲವು ವಿಷಯಗಳು ನಿಮ್ ಲೈಫಲ್ಲಿ ಏನ್ ಆಗ್ಬೇಕಾಗಿದೆ, ಅದನ್ನ ನೀವು ತಪ್ಪಿಸ್ಕೊಳಕ್ಕಾಗಲ್ಲ, ಅದನ್ನ ನೀವು ಅನುಭವಿಸ್ಲೇಬೇಕಾಗತ್ತೆ. ಒಂದು, ನಿಮ್ಮ ಪೇಷನ್ಸ್ 3 ತಿಂಗಳು ಟೆಸ್ಟ್ ಅಲ್ಲಿ ಇರುತ್ತೆ. ನಿಮ್ಮ ಪೇಷನ್ಸ್ ಟೆಸ್ಟ್ ಆಗ್ತಾನೆ ಇರುತ್ತೆ ಪ್ರತಿ ವಿಚಾರಗಳಲ್ಲೂ. ಯಾಕಂದ್ರೆ ಒಂದಷ್ಟು ಘಟನೆಗಳು ನಿಮಗೆ ವಿರುದ್ಧವಾಗಿ, ನಿಮಗೆ ಇಷ್ಟ ಆಗದೆ ಇರೋ ಹಾಗೆ ನಡ್ಕೊಂಡು ಹೋಗುತ್ತೆ. ಅದು ನಿಮ್ಗೆ ತುಂಬಾ ನೋವು ಕೊಡ್ತಾ ಹೋಗುತ್ತೆ. ಮತ್ತು 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ, ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಕೆಲಸದ ಜಾಗದಲ್ಲಿ ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಬೇಸಿಕ್ಲಿ ಇಟ್ಸ್ ಗುಡ್ ಥಿಂಗ್, ಸಲೀಸಾಗೆ ಆಗತ್ತೆ. ಮತ್ತು ವರ್ಕ್ ಪ್ಲೇಸ್ ಇದೆ ಅಲ್ಲ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ನೀವೇನಾದ್ರೂ ಫೈನಾನ್ಷಿಯಲಿ ಒಂದಷ್ಟು ವಿಚಾರಗಳಿಗೆ ಕೈ ಹಾಕ್ತಾ ಇದ್ದೀರಾ ಅಂದ್ರೂ ಅದು ನಿಮ್ಗೆ ಪೂರಕವಾಗೇ ಇರುತ್ತೆ. ಅದ್ರಲ್ಲಿ ಏನೋ ನಾನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ನೈಟ್ ಆಫ್ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಆಕ್ಟಿವ್ ಆಗೂ ಇರ್ತೀರಾ. ಮುಂದಿನ 3 ತಿಂಗಳು ಬ್ಯುಸಿ ಆಗಿರ್ತೀರಾ. ಟೈಮ್ ರೆಸ್ಟ್ ಇರೋದಿಲ್ಲ, ರೆಸ್ಟ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಟೈಮ್ ಇರೋದಿಲ್ಲ. ಹಾಗೂ ನಿಮ್ಮನ್ನ ಟ್ರಿಗರ್ ಮಾಡುವ ಜನರು ಇರ್ತಾರೆ, ಅದಕ್ಕೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗದಿರೋ ಕೆಲಸ ಮಾಡೋದು, ನಿಮ್ಗೆ ನೋವು ಮಾಡೋದು, ಬೇಜಾರ್ ಮಾಡೋದು, ಹೀಗೆಲ್ಲ ನಡ್ಕೊಳ್ತಾ ಹೋಗ್ತಾರೆ. ಅದ್ ನಿಮ್ಗೆ ಒಂಥರ ಎಕ್ಸಾಸ್ಟ್ ಮಾಡತ್ತೆ, ನೀವು ಮೆಂಟಲಿ ಎಕ್ಸಾಸ್ಟ್ ಆಗ್ತಾ ಹೋಗ್ತೀರಾ. 8 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಾನು ಆಗ್ಲೇ ಹೇಳ್ದಾಗೆ ಒಂದೊಂದ್ಸಲ ನಿಮ್ಗೆ ಯಾರು ಸಪೋರ್ಟಿವ್ ಇಲ್ಲ, ಯಾರು ಇಲ್ಲ, ನಿಮ್ಗೆ ಜನರೇ ಇಲ್ಲ. ನೀವು ಇಷ್ಟಪಡುವ ಜನರಿಂದಾನೂ ಒಂದೊಂದ್ಸಲ ನೋವಾಗುವಂತಹ ಘಟನೆಗಳು ನಡೆಯುತ್ತೆ. ಸೊ ಪ್ರಿಪೇರ್ ಆಗಿರಿ ಅಂತ ಹೇಳ್ತಾ ಇರೋದೇ ಅದಕ್ಕೆ ನಾನು. ಸನ್ ಬಂದಿರೋದ್ರಿಂದ ಒಂದು ಗುಡ್ ನ್ಯೂಸ್ ಕೂಡ ವಿತಿನ್ 3 ಮಂತ್ಸ್ ನೀವು ಕೇಳ್ತೀರಾ, ರಿಲೇಟೆಡ್ ಟು ಫ್ಯಾಮಿಲಿ ಓನ್ಲಿ. ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ, ನಿಮ್ಮ ರಿಲೇಶನ್ಶಿಪ್ಸ್ ವಿಚಾರವಾಗಿ, ನಿಮ್ಮ ಲವ್ ಲೈಫ್ ವಿಚಾರವಾಗಿ ಒಂದು ಒಳ್ಳೆಯ ಬದಲಾವಣೆ ನಡೆಯುತ್ತೆ. ನೀವೇನಾದ್ರೂ ಪ್ರೆಗ್ನೆನ್ಸಿ ವಿಚಾರವಾಗಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದೀರಾ ಅಂದ್ರೆ ಅದರಲ್ಲೂ ಕೂಡ ಗುಡ್ ನ್ಯೂಸ್ ಇದೆ. ಬಿಕಾಸ್ ದ ಬೇಬಿ ಕಾರ್ಡ್ ಇಸ್ ದೇರ್ ಅಲ್ವಾ. ಸನ್ ಬಂದಿರೋದ್ರಿಂದ ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಎನರ್ಜಿ ಲೆವೆಲ್ ತುಂಬಾನೇ ಸ್ಟ್ರಾಂಗ್, ಪಾಸಿಟಿವ್ ಆಗಿ ಇರುತ್ತೆ. ಜನ ನಿಮ್ಗೆ ಹೇಗೆ ಕುಗ್ಸಕ್ ನೋಡಿದ್ರು ನೀವು ಕುಗ್ಗದೇ ಇರುವಂತಹ ಒಂದು ಪರಿಸ್ಥಿತಿನಲ್ಲೇ ಇರ್ತೀರಾ.
ನೀವು ಈ ತರದ್ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಬ್ಲಮ್ಸ್ನು ಫೇಸ್ ಮಾಡುವಷ್ಟು ಸ್ಟ್ರೆಂತ್ ನಿಮ್ಮಲ್ಲಿದೆ, ವಿಚ್ ಇಸ್ ಅಮೇಝಿಂಗ್. 3 of Cups ಇಸ್ ಲೈಕ್ ಎಟ್ ದ ಸೇಮ್ ಟೈಮ್ ಪಾರ್ಟಿ, ಫನ್, ಟ್ರಾವೆಲ್ ಇದೆಲ್ಲ ಕೂಡ ನಾನು ನೋಡ್ತಾ ಇದ್ದೀನಿ, ವಿಚ್ ಇಸ್ ಅಗೇನ್ ನೀವು ಟ್ರಾವೆಲ್ ಇಷ್ಟಪಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಇನ್ನು 3 ತಿಂಗಳು ಆ ವಿಚಾರವಾಗಿ ಪ್ಲಾನಿಂಗ್ ಮಾಡೋದು, ಒಟ್ಟಿಗೆ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ಈ ತರ ಒಂದು ಒಳ್ಳೆಯ ಜಾಲಿ ಲೈಫ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇದೊಂಥರ ಮಿಕ್ಸ್ಡ್ ಆಫ್ ಇಮೋಷನ್ಸ್ ನೆಕ್ಸ್ಟ್ 3 ಮಂತ್ಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಎಲ್ಲಾನು ನೀವು ಅನುಭವಿಸ್ತೀರಾ. ಹೆಚ್ಚಾಗಿ ಸಿಹಿ ಸುದ್ದಿಗಳನ್ನ ಕೇಳ್ತೀರಾ, ಕೆಲವು ಕಹಿ ವಿಚಾರಗಳು ನಡೆಯುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಮನ್ಸನ್ನ ಗಟ್ಟಿ ಇಟ್ಕೊಂಡಷ್ಟು ಅದನ್ನ ನೀವು ಫೇಸ್ ಮಾಡೋದು ಈಸಿ ಆಗುತ್ತೆ. ಯಾಕಂದ್ರೆ ಒಂದಷ್ಟು ನೋವಿನ ಸಂಗತಿ, ಮೇ ಬಿ ಒಬ್ಬ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋದು, ಒಬ್ಬ ವ್ಯಕ್ತಿ ನಿಮ್ಗೆ ನೋವು ಕೊಡೋದು, ಅವರಿಂದ ನಿಮ್ಗೆ ಒಂಥರ ಡಿಸಪಾಯಿಂಟ್ ಆಗೋದು, ಇದೆಲ್ಲ ಖಂಡಿತವಾಗ್ಲೂ ನಡೆಯುತ್ತೆ. ಆ ವ್ಯಕ್ತಿನ ನೀವು ಬಹಳ ಇಷ್ಟಪಡ್ತೀರಾ, ಆ ವ್ಯಕ್ತಿಯಿಂದಾನೇ ಹೀಗಾಗತ್ತೆ. ಅವ್ರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಒಬ್ಬ ನಿಮ್ಮ ಲೈಫ್ನ ಒಂದು ಭಾಗವಾಗಿರಬಹುದು. ಬಟ್ ದಟ್ಸ್ ಓಕೆ. ಯಾಕಂದ್ರೆ ಎಲ್ಲರೂ ನಮ್ಮ ಕಂಟ್ರೋಲಲ್ಲೇ ಇರಬೇಕು, ನಾವು ಅನ್ಕೊಂಡಂಗೆ ಇರಬೇಕು ಅಂದಾಗ ಅದು ನಾವು ಅನ್ಕೊಂಡಂಗೆ ಆಗೋದಿಲ್ಲ. ಇಟ್ ಇಸ್ ನಾಟ್ ಈಸಿ. ಕೋರಿ ಶೆಲ್ ಅಬಂಡೆನ್ಸ್ ಬಂದಿರೋದ್ರಿಂದ, ಅಬಂಡೆನ್ಸ್ ಅರ್ಥ ಏನು ಅಂದ್ರೆ ಬ್ಲೆಸ್ಸಿಂಗ್ಸ್ ಇದೆ. ಸೊ ರಿಲೇಟೆಡ್ ಟು ಫೈನಾನ್ಷಿಯಲ್ ಕಂಡೀಷನ್ ಆಲ್ಸೋ, ನಿಮ್ಮ ಫೈನಾನ್ಸ್ 3 ತಿಂಗಳಲ್ಲಿ ಸುಧರ ಗಾಡ್ ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್, ಸುಧಾರಿಸುತ್ತದೆ. ಸಾರಿ. ಸೊ ದಟ್ ಈಸ್ ಅಗೇನ್ ಅ ಗುಡ್ ಸೈನ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಇದೆಲ್ಲ ಜನರಲ್ ಆಗಿರೋದ್ರಿಂದ ನಿಮಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ ಅದನ್ನ ನೀವು ತಗೊಂಡು, ನಿಮ್ಗೆ ಕನೆಕ್ಟ್ ಅನ್ಸದೇ ಇರುವಂತಹ ವಿಷಯಗಳನ್ನ ನೀವು ಲೆಟ್ ಗೋ ಮಾಡ್ಬೋದು. ದಟ್ ಈಸ್ ಆಲ್ ಫೈನ್. ನಿಮ್ಗೆ ಇನ್ನೊಂದು ನಾನು ಹೇಳಬೇಕು, ನಮ್ಮ ಚಾನೆಲ್ 1,00,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ಸಚ್ ಅ ಗುಡ್ ಥಿಂಗ್ ಅಲ್ವಾ? ಸೊ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೆಕ್ಸ್ಟ್ ಏನಿರೋದು 10 lakh ಸಬ್ಸ್ಕ್ರೈಬರ್ಸ್. ಅದು ನನ್ನ ಮುಂದಿನ ಗೋಲ್ ಆಗಿದೆ. ಸೊ ಅದಕ್ಕೆ ನೀವು ಸಪೋರ್ಟಿವ್ ಆಗಿರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ, ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ. ಬೇರೆಯವ್ರ ಹತ್ರ ಕೂಡ ಶೇರ್ ಮಾಡಿದಾಗ ಅದು ನನಗೆ ಹೆಲ್ಪ್ ಆಗುತ್ತೆ. ಈ ಥರ ವಿಡಿಯೋಸ್ ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ ಅಲ್ವಾ? ಸೊ ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಮುಂದಿನ 3 ತಿಂಗಳ ರೀಡಿಂಗ್ನ ನಾನು ಈಗ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ವಾಟ್ ಈಸ್ ಕಮಿಂಗ್ ಅಪ್. ನೆಕ್ಸ್ಟ್ 3 months and messages. ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತು ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ 2 of Swords, ಪೇಜ್ ಆಫ್ ವಾಂಡ್ಸ್, 5 of Cups, ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಇದೊಂಥರ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಹಾಗಿರುತ್ತೆ ನಿಮ್ಮ ಮುಂದಿನ 3 ತಿಂಗಳು. ಮೆಸೇಜಸ್, ಪರ್ಸ್ನಲ್ ಪವರ್, ಏನೋ ಒಂದು ಅಚೀವ್ಮೆಂಟ್ ಕೂಡ ನಿಮ್ಮ ಲೈಫ್ನಲ್ಲಿ ಆಗುತ್ತೆ. ನೀವೇನಾದ್ರೂ ಒಂದು ಅವಾರ್ಡ್ ಕಾಯ್ತಾ ಇದ್ದೀರಾ, ರಿವಾರ್ಡ್ ಕಾಯ್ತಾ ಇದ್ದೀರಾ, ಅಥವಾ ಒಂದು ಪ್ರಮೋಷನ್ ಕಾಯ್ತಾ ಇದ್ದೀರಾ, ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಒಳ್ಳೆಯ ವಿಚಾರದ ಬದಲಾವಣೆಗೆ ನೀವು ಕಾಯ್ತಾ ಇದ್ದೀರಾ ಅಂದ್ರೆ ಮುಂದಿನ 3 ತಿಂಗಳಲ್ಲೇ ನಿಮಗೆ ಅದು ಆಗುವ ಎಲ್ಲ ಸಾಧ್ಯತೆ ಇದೆ. ಬಿಕಾಸ್ ಪರ್ಸ್ನಲ್ ಪವರ್ ಇಸ್ ಈಕ್ವಲ್ ಟು ಕ್ರೌನ್ ಬಂದಿರೋದ್ರಿಂದ ನಿಮಗೆ ಹೆಮ್ಮೆ, ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಆಗುವ ಒಂದು ಘಟನೆ ಆಗುತ್ತೆ. ಅದು ನಿಮ್ಮ ಶ್ರಮದಿಂದಾನೇ. ನೀವೀಗ ಎಷ್ಟು ವರ್ಷದಿಂದ ಏನೋ ಒಂದು ಮಾಡ್ತಿರ್ತೀರಾ, ಇದಕ್ಕೆ ನನಗೆ ಪ್ರತಿಫಲ ಸಿಗ್ತಾ ಇಲ್ಲ, ಅಥವಾ ನನಗೆ ಇದಕ್ಕೆ ಜನ ರೆಕಗ್ನೈಸ್ ಮಾಡ್ತಾ ಇಲ್ಲ, ಈ ತರ ಏನೋ ಒಂದು ನಿಮ್ಗೆ ನೋವು ಇರ್ಬೋದು, ಅಥವಾ ಹತಾಶೆ ಏನಾರು ಆಗಿದೆ ಅಂದ್ರೆ ನೀವು ತುಂಬಾ ಹತ್ರ ಆಗಿದ್ದೀರಾ, ಡೆಸ್ಟಿನೇಷನ್ಗೆ ತುಂಬಾ ಹತ್ರ ಇದ್ದೀರಾ. ಸೊ ನೀವು ಅನ್ಕೊಂಡ ಹಾಗೆ ಅದಕ್ಕೆ ಒಂದು ಪೂರಕವಾದ ಪುರಸ್ಕಾರ ಖಂಡಿತವಾಗ್ಲೂ 3 ತಿಂಗಳಲ್ಲಿ ಸಿಗುತ್ತೆ. ಲವ್ ಲೈಫ್ ವಿಚಾರವಾಗಿ ಒಂದಷ್ಟು ಏಳು ಬೀಳುಗಳನ್ನ ಅನುಭವಿಸ್ತೀರಾ. ಬಿಕಾಸ್ ನಿಮ್ಮ ಪ್ರೀತಿ ಪಾತ್ರರಿಂದಾನೇ ನಿಮಗೆ ಒಂದು ರೀತಿಯಾದ ಅನುಭವಗಳು ಹೇಗಾಗುತ್ತೆ ಅಂದ್ರೆ ನಿಮ್ಮನ್ನ ರೆಸ್ಪೆಕ್ಟ್ ಮಾಡದೇ ಇರೋದು, ನಿಮ್ಮ ಬೌಂಡ್ರೀಸ್ನ ಕ್ರಾಸ್ ಮಾಡೋದು, ನಿಮ್ಗೆ ಬೇಜಾರ್ ಮಾಡೋದು, ನೋವಾಗುವ ಹಾಗೆ ಮಾತುಗಳನ್ನ ಆಡೋದು, ಹೀಗೆಲ್ಲ ನಡೀತಾ ಹೋಗುತ್ತೆ. ಬಟ್ ಈ ಒಂದು ಪ್ರೋಸೆಸ್ ಇದೆಯಲ್ಲ, ಈ ಒಂದು 3 ತಿಂಗಳು ನಿಮ್ಮಲ್ಲಿ ಒಂದು ಸ್ಟ್ರೆಂತ್ ನ ಕೂಡ ನಿಮಗ್ ತರುತ್ತೆ. ಯಾಕಂದ್ರೆ ಕ್ವೀನ್ ಅಂಡ್ ಕ್ರೌನ್ ಬಂದಿರೋದ್ರಿಂದ ಇಲ್ಲಿ ನೋಡ್ಬೋದು, ಈಕೆ ಹತ್ರ ಪವರ್ ಇದೆ ಅಂಡ್ ಅಚೀವ್ ಮಾಡುವಂತಹ ಎಲ್ಲ ಎನರ್ಜಿನೂ ಬಂದಿರೋದ್ರಿಂದ ಇದ್ರ ಅರ್ಥ ಏನಂದ್ರೆ
ನಿಮ್ಮನ್ನೇ ನೀವೇ ಡಿಸ್ಕವರ್ ಮಾಡುವಂಥ ಟೈಮ್ ಬಂದಿದೆ. ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ, ಆಸ್ ಅ ಪರ್ಸನ್ ತುಂಬಾ ಚೇಂಜ್ ಆಗ್ತೀರಾ 3 ಮಂತ್ಸ್ನಲ್ಲಿ. ಹಾಗೂ ನಿಮ್ಮನ್ನ ನೀವೇ ಫಸ್ಟ್ ಪ್ರಿಯಾರಿಟಿಗೆ ಹಾಕ್ತೀರಾ. ನಿಮ್ಮ ಖುಷಿ ಇಂಪಾರ್ಟೆಂಟ್ ಅನ್ನುವ ಒಂದು ರಿಯಲೈಸೇಷನ್ಗೆ ಬರ್ತೀರಾ. ಯಾಕಂದ್ರೆ ಅಷ್ಟು ಘಟನೆಗಳು ನಡೆಯುತ್ತೆ. ನಾನು ಆಗ್ಲೇ ಹೇಳ್ದಾಗೆ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳ್ಳೋದು, ನಿಮ್ಗೆ ನೋವು ಕೊಡೋದು, ಹಾಗೂ ಆಮ್, ನಿಮಗೆ ಆಮ್, ಒಂದು ರೀತಿಯಾದ ಅಡಚಣೆಗಳನ್ನ ಕ್ರಿಯೇಟ್ ಮಾಡುವಂತ ಜನರು ನಿಮ್ ಲೈಫಲ್ಲಿ ಬರ್ತಾರೆ. 2 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೂ ಸಿಕ್ಕಾಕೊಳ್ತೀರಾ. ಡಿಸಿಷನ್ಸ್ ತಗೊಳ್ಳೋ ವಿಚಾರದಲ್ಲಿ ಒಂದ್ ಸ್ವಲ್ಪ ನೋವಾಗುತ್ತೆ. ಯಾಕಂದ್ರೆ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಮಾಡ್ಬೇಕಾ ಮಾಡ್ಬಾರ್ದಾ, ಹೋಗ್ಬಾರ್ದಾ, ಈ ತರ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲೂ ಇರ್ತೀರಾ ಅವಾಗವಾಗ. ಸೊ ಆ ವಿಚಾರವಾಗಿ ಸ್ವಲ್ಪ ನೀವು ಚಂಚಲವಾಗಿರ್ತೀರಾ. ಸೊ ಡಿಸಿಷನ್ ತಗೊಳ್ಳೋ ವಿಚಾರದಲ್ಲಿ ಇನ್ಫ್ಲೂಯೆನ್ಸ್ ಆಗಬೇಡಿ ಜನರಿಂದ, ಹಾಗೂ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡಿ. ಕ್ಲಿಯರ್ ಆಗಿ ನೀವು ಎಷ್ಟು ಒಂದು ಮಾಡಬೇಕು ಅನ್ನೋ ಮನಸ್ಥಿತಿಗೆ ಬರ್ತೀರಾ, ಆ ವಿಚಾರದಲ್ಲಿ ನೀವು ಜಯನೂ ಕೂಡ ಅನುಭವಿಸ್ತೀರಾ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದರ ಅರ್ಥ ಏನಂದ್ರೆ, ನೀವೇನಾದ್ರೂ ಒಂದು ಕಲಿಬೇಕು ಅನ್ನುವ ಒಂದು ಉತ್ಸಾಹದಲ್ಲಿದ್ದೀರಾ, ಕುತೂಹಲದಲ್ಲಿದ್ದೀರಾ ಅಂದ್ರೆ ದಯವಿಟ್ಟು ಅದನ್ನ ಮಾಡಿ. ಬಿಕಾಸ್ 3 ಮಂತ್ಸ್ ನಿಮ್ಮ ಕಡೆಗೆ ನೀವು ಗಮನ ಕೊಟ್ರೆ, ನಿಮ್ಮ ಒಳಿತಿನ ಕಡೆಗೆ ನೀವು ಗಮನ ಕೊಟ್ರೆ, ನಿಮ್ಮ ಪ್ರೋಗ್ರೆಸ್ ಕಡೆಗೆ ಗಮನ ಕೊಟ್ರೆ, ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ರಿಲೇಟೆಡ್ ಟು ಯುವರ್ ಎಜುಕೇಶನಲ್ ಫೀಲ್ಡ್, ನೀವೇನಾದ್ರೂ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದ್ರೆ, ಮೇ ಬಿ ಕೋರ್ಸ್ ಕಲಿಯೋದು ಅಥವಾ ಏನೋ ಒಂದು ಕಲಿಯುವ ಒಂದು ಆಸಕ್ತಿ ಇದೆ ಅಂದ್ರೆ, 3 ತಿಂಗಳು ನಿಮಗೆ ಅದು ಹೆಲ್ಪ್ ಆಗುತ್ತೆ. ಅಂದ್ರೆ ನೀವು ಅನ್ಕೊಂಡಿದ್ದು ಕಲಿಯುವ ಒಂದು ಟೈಮ್ ಬಂದಿರೋದ್ರಿಂದ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಗ್ಲೇ ಹೇಳಿದಾಗೆ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಗೆ ನೋವು ಕೂಡ ಕೊಡ್ತಾರೆ ಕೆಲವು ಜನರಿಂದ, ಹತಾಶೆ ಹಾಗೂ ಒಂಥರ ಡಿಪ್ರೆಸ್ಡ್ ಫೀಲ್ ಕೂಡ ಬರಬಹುದು ನಿಮ್ಗೆ. ನೀವು ನಂಬುವ ಜನರು ನಿಮ್ಗೆ ಮೋಸ ಮಾಡಬಹುದು, ಅಥವಾ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ನಿಮ್ಗೆ ಚುಚ್ಚು ಮಾತು ಆಡುವ ಜನರು ನಿಮ್ಮ ಸುತ್ತ ಇದ್ದಾರೆ. ಸೊ ಈ ಒಂದು ನೋವಿಂದ ಕೂಡ ನೀವು ಆಚೆ ಬರ್ತೀರಾ ಆಸ್ ಅ ಕ್ವೀನ್. ನಾನು ಆಗ್ಲೇ ಹೇಳ್ದಾಗೆ ಇಂಥವ್ರನ್ನ ಹ್ಯಾಂಡಲ್ ಕೂಡ ಮಾಡುವಂತ ಒಂದು ಗಟ್ಟಿಯ ಮನಸ್ಥಿತಿಗೆ ನೀವು ಬರ್ತೀರಾ. 3 ಮಂತ್ಸ್ ಹಂಗೆ ಇರುತ್ತೆ ನಿಮ್ಗೆ. ಮೆಸೇಜಸ್ ಬಂದಿರೋದ್ರಿಂದ, ಫೆದರ್ ಅಂಡ್ ಮೆಸೇಜಸ್ ಬಂದಿರೋದ್ರಿಂದ ನಾನು ಇನ್ನ ಒಂದು ಮೆಸೇಜ್ ತೆಗಿತಾ ಇದ್ದೀನಿ, ಪ್ರೊಟೆಕ್ಷನ್. ಕೆಟ್ಟ ಕಣ್ಣು ಕೂಡ ನಿಮ್ಮ ಮೇಲಿದೆ, ಸೊ ಹುಷಾರಾಗಿರಿ. ಜನರು ನೀವು ಬೆಳೆಯೋದನ್ನ ಸಹಿಸೋಕ್ ಆಗ್ತಾ ಇಲ್ಲ, ಆ ಥರದ ಒಂದು ಎನರ್ಜಿನೂ ಕೂಡ ನಾ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಜನರು ನಿಮ್ಮನ್ನ ಬೆಳೀತಾ ಇದಾರಲ್ಲ ಇವರು ಅಂತ ಗಮನಿಸಕ್ ಶುರು ಮಾಡಿದ್ದಾರೆ. ಓಕೆ, ಅದಕ್ಕೆ ಏನ್ ಮಾಡ್ತಾ ಇದಾರೆ, ನಿಮ್ಮನ್ನ ತುಳಿಯಕ್ಕೂ ಟ್ರೈ ಮಾಡ್ತಾ ಇದಾರೆ. ಸೊ ನೀವಿವಾಗ ಡಿಸೈಡ್ ಮಾಡಬೇಕು ಎಂಥ ಜನರು ನಿಮಗ್ ಬೇಕು, ಎಂಥ ಜನರು ನಿಮಗ್ ಬೇಡ ಅಂತ. ಓಕೆ, ಬಿಕಾಸ್ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಒಂದು ಎಂಪ್ರೆಸ್ ಬಂದಿದೆ, ಒಂದು ಕ್ವೀನ್ ಬಂದಿದೆ, ಮತ್ತು ಕ್ರೌನ್ ಬಂದಿದೆ. ಇದೆಲ್ಲ ಯಶಸ್ಸಿನ ಕಾರ್ಡ್ಸ್. ಈ ತರದ ಒಂದು ಸಿಚುವೇಶನ್ ಬಂದಾಗ ಯಾರೇ ಆದ್ರೂ ಕೂಡ ಕಣ್ಣು ಹಾಕ್ತಾರೆ, ಹೀಗೆ ಆಗ್ತಾ ಇದೆಯಲ್ಲ ಇವ್ರಿಗೆ ಅಂತ ಹೊಟ್ಟೆ ಉರಿ ಪಡ್ತಾರೆ. ಸೊ ಇಂಥ ವಿಚಾರದಲ್ಲಿ ನೀವು ಪ್ರೊಟೆಕ್ಷನ್ನ ತಗೊಳ್ಬೇಕಾಗತ್ತೆ. ನೀವು ನಂಬುವ ದೈವದ ಮೊರೆ ಹೋಗ್ಬೇಕಾಗತ್ತೆ, ಪೂಜೆ ಮಾಡ್ಬೇಕಾಗತ್ತೆ, ಸ್ವಲ್ಪ ಮಂತ್ರಗಳು ಹೇಳೋದಾಗಿರ್ಬೋದು, ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು ಏನೇ ಆಗಿರ್ಲಿ ಅದನ್ನ ಮಾಡಿ. ಓಕೆ, ಅದ್ ನೀವು ಯಾವದ ಒಂದು ಧರ್ಮನ ನಂಬ್ತೀರಾ ಆ ಧರ್ಮದ ಮೊರೆ ಹೋಗಬೇಕಾಗತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.